ವಿಠಲ ಪಾಂಡುರಂಗ ವಿಠಲ ರಾಜೇವ್ರೆ, meet Mr. Rajendra. Hello. He's Lakshmi. Hi. This is for you. Thank you. ಅಂತೂ ಇಲ್ಲಿಗೆ ಕರ್ಕೊಂಡ್ ಬಂದಿಲ್ಲ. ವೆರಿ ಗುಡ್. ಇವರು ಕೂದಲೇ ಇರ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರು. ಆದ್ರೆ ನಿಮ್ಮನೆ ಇಷ್ಟು ದೊಡ್ಡದಾಗಿರ್ಬೇಕಾದ್ರೆ ಕೂದಲಿಗೆ ದುಡ್ಡು ವೇಸ್ಟ್ ಮಾಡ್ಬೇಕು ಅಂತ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಇವರಿಬ್ರು ಇಲ್ಲೇ ಇದ್ರೆ ನಿಮ್ಗೇನು ತೊಂದ್ರೆ ಇಲ್ಲ ತಾನೆ? ನೋ ಪ್ರಾಬ್ಲಮ್. ಆದ್ರೆ ನಾನು 3 days ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇಟ್ಸ್ ಓಕೆ. ನಿಮ್ಗೇನು ಪ್ರಾಬ್ಲಮ್ ಆಗ್ದಿರೋ ಹಾಗೆ ಇಲ್ಲೆಲ್ಲ ಅರೇಂಜ್ ಮಾಡ್ಕೊಟ್ಟೆ ಹೋಗ್ತೀನಿ. ಅಲ್ಲ, ನಾವು ನಿಮ್ಮ ಸಮಾಜ ಸೇವೆನ ಮೆಚ್ಚಿ ಬಂದಿದ್ದು, ಈಗ ನೀವೇ ಇಲ್ಲ ಅಂದ್ರೆ ಹೇಗೆ? ಅವನು 3 days ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಬಂದ ತಕ್ಷಣ ಸೈಡ್ ಸಿಂಗಿ ಅಂತ ನಾನೇ ನಿಮ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ರೂಮಲ್ಲೇ ಆರಾಮಾಗಿರಿ. ಅವನಾ ಜಾಜಿ ಜಂಬಲ್ದಿನಿ ಅವರೇ, ತಾವೆಂತ ಕೆಲಸ ಮಾಡ್ಬಿಟ್ರಿ. ನಮ್ಗೆ ಒಂದೇ ಒಂದು ಮಾತು ಹೇಳಿದಿದ್ರೆ ನಾವು ನಿಮ್ ಜೊತೆ ಮೈಸೂರಿಗೆ ಬಂದ್ಬಿಡ್ತಾ ಇದ್ವಿ. ಒಂದು ತಿಳ್ಕೊಂಬಿಡಿ, ಇವ್ರೆ ಈ ಡಬ್ಬಲ್ ಮನುಷ್ಯದ ಮೇಲೆ ಸಿಂಗಲ್ ಮನುಷ್ಯ ಒದ್ದಾಡಬಾರ್ದು ಕಣ್ರಿ. ಆಯ್ತು ಬಿಡ್ರಿ. ಅಯ್ಯೋ ಆಯ್ತು ಬಿಡ್ರಿ. ಅಯ್ಯೋ ಶಿವನೇ, ನಿಮ್ಮ ಸ್ನೇಹಿತರು ಬೇರೆ ನನ್ನ ಸ್ನೇಹಿತರು ಬೇರೆ ಏನ್ರಿ? ಅವ್ರ ಹೋಟೆಲ್ ಇಂದಾನೆ ತರ್ಸ್ಕೊಂಡ್ ತಿನ್ಲಿ, ದುಡ್ಡೆಲ್ಲ ನಾನೇ ಕಟ್ತೀನಿ, ಅವ್ರನ್ನ ಚೆನ್ನಾಗಿ ವಿಚಾರಿಸ್ಕೊತೀನಿ. ಅವ್ರ ಒಂದು ಕಂಡೀಷನ್ ಅಪ್ಪ, ಮನೆಗೆ ಬಂದ್ಮೇಲೆ ನೀವು ಕೂಡ ನಮ್ಮನ್ನ ಸ್ವಲ್ಪ ವಿಚಾರಿಸ್ಕೊಬೇಕು. ಆಯ್ತೇನ್ರಿ? ಏನು ಯಜಮಾನ್ರೆ, ಆ ಅತಿಥಿಗಳು ಮನೆಗೆ ಬಂದಾಗಿಂದ ಬರೀ ಹೋಟ್ಲು ತಿಂಡಿ ಊಟನೇ ಆಗೋಗಿದೆ. ಅವ್ರ ಅತಿಥಿಗಳು ಕಣೆ, ಎಲ್ಲಿ ಬೇಕಾದ್ರೂ ತರ್ಸ್ಕೊಂಡ್ ತಿನ್ಲಿ, ಅವ್ರ ಅಲ್ಲಿಂದಾನೆ ತರ್ಸ್ಕೊಂಡ್ ತಿಂತಾರೆ ಅಂತ ಜಾಜಿ ಅವ್ರ ಹುಕುಮ್ ಆಗಿದೆ. ನಿಮ್ಗೆ ಏನಾಯ್ತು? ಸುಮ್ಮನೆ ಬಿಡು ನಿಮ್ ಪಾಡಿ ನೀನು. ನಿಮಗ್ ನನ್ ಮಾತಿಗಿಂತ ಅವ್ರ ಮಾತೇ ಜಾಸ್ತಿ ಆಗೋಯ್ತಾ? ಚಂಪಾ ಚಮಳೆ, ನಿನಗೆ ಕೊಟ್ಟ ಸಲಿಗೆ ಜಾಸ್ತಿ ಆಯ್ತು. ಬರ್ತಾ ಯಾಕೋ ಗೊತ್ತಿಲ್ಲ, ತಲೆ ಮೇಲೆ ಕೂರ್ತಾ ಇದೀಯ ನೋಡು. ಅವಳು ನನ್ನ ಹೆಂಡತಿ, ನನಗೆ ಅವಳು ಮುಖ್ಯ. ನಾನು ಹೆಂಡತಿ ಆಗೋಳು. ಮೊದಲು ಹೆಂಡತಿ ಮಾತು, ಆಮೇಲೆ ಆಗೋಳು ಮಾತು. ಇದು ಹೋಗ್ತಾ ಇರ್ಬೇಕಷ್ಟೇನೆ. ಏನಾದ್ರು ಮಾಡ್ಕೊಳ್ಳಿ. ಏಮಂಡಿ చెప్పండి. ఇప్పుదని బీడానే తినలేదు. బీడకోగలి? అవును ఒక నిమిషం ఉండండి. పాండురంగ రారా. ಹೈದರಾಬಾದ್ ದಂಪತಿ గారు ಇಂಥ ಮಧ್ಯರಾತ್ರಿನಲ್ಲಿ ರಾರ ಅಂತ ಕರಿಬಿಡಿ, ಆಮೇಲೆ ನಾಗವಲ್ಲಿ ಬಂದ್ಬಿಟ್ರೆ ಕಷ್ಟ. నాకు బీడా కావాలి. ಅಯ್ಯ ಶಿವನೇ, ವಯಲಿ ಕಾವಾಲಿ ಕೇಳಿದೀನಿ. ಇದು ಯಾವ್ದಿದು? ಬೀಡ ಕಾವಾಲಿ? ಬೀಡ ತಿನ್ನೇది. ಮೋಹಿನಿ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಮಲ್ಗೋ ಟೈಮಲ್ಲಿ ಬೀಡ ತಿನ್ಬೇಕು ಅಂತ ಬಯಸಿದ್ರಲ್ಲ, ನೀವೇನ್ ದೆವ್ವದ ವಂಶಸ್ತ್ರೆ? ಏನು ಯಜಮಾನ್ರೆ, ಮನೆಯಲ್ಲಿ ಕರಿ ಎಲೆನು ಗೋಟಕ್ಕೆ ಇದೆ, ತಗೊಂಬಂದ್ರೆ ಪಡಿರಿ. ಅದನ್ನೇನಾರು ತಂದು ಕೊಟ್ಬಿಟ್ರೆ ನೀನ್ ಬೆನ್ ಮೇಲೆ ಗುದ್ದು ಬಿಡ್ತಾರಂತೆ. ಈ ರೀತಿ ತರ್ಸ್ ಕೊಡ್ತೀನಿ. ಪದ್ದು ಬಿಟ್ಟ ಏನ್ ಬಾವ? ಪಾಪ ಹೈದರಾಬಾದ್ ದಂಪತಿಗಳು ಇಂಥ ಸರ್ವತ್ನಲ್ಲಿ ಪಾನ್ ತಿನ್ಬೇಕು ಅಂತ ಬೈಸ್ಬಿಟ್ಟಿದ್ರೆ ಎಲ್ಲ ನಾವು ಹುಡುಕಾಡ್ಬಿಟ್ಟು ಒಂದ್ 2 ಬೀಡ ಕಟ್ಕೊಂಡ್ಬಿಡ್ರ. ಸುಮ್ಮನೆ ಕಟ್ಕೊಂಡ್ಬರಕಾಗುತ್ತಾ? ಅಯ್ಯೋ, ನೀವ್ ಯಾಕೆ ಸುಮ್ಮನೆ ಕಟ್ಕೊಂಡ್ಬಿಡ್ತೀರಪ್ಪ? ಇವತ್ತಿನ ಕೋಟ ಬೆಳಗ್ಗೆಯಿಂದ ಕೊಟ್ಟೆ ಇಲ್ಲಲ್ವಾ? ತಗೊಳ್ರಪ್ಪ. ಏನ್ರಿ ಶೌಟಿಂಗು? ಮನೆ ಒಳಗಡೆ ಯಾರ್ಯಾರು ಸೇರಿಸಿ ಪಾರ್ಟಿ ಮಾಡಿ ನಾನು ಮನೆ ತಗೊಂಡೋಗಿ ಕ್ಲಬ್ ಮಾಡಿಟ್ಟಿದ್ದಾರೆ. 40,000 ರೂಪಾಯಿ ಬಿಲ್ ಬೇರೆ ಮಾಡಿದ್ರೆ ಇದು ಯಾರು ಕಟ್ಕೊಡೋದು? ಅವರು ಹೈದರಾಬಾದಿಂದ ಬಂದಿದ್ದಾರೆ. ಅವನು ಅವ್ರು ನಮ್ ಗೆಸ್ಟ್. ಅವನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದೆ ತಾನೆ. ಆದ್ರೆ ಇವರು ನಮ್ಮಿಬ್ಬರನ್ನ ಮನೆಯಲ್ಲಿ ಬಿಟ್ಟು ಟ್ರಿಪ್ಗೆ ಅಂತ ನಂದೇ ಹೆಸರು ಬಂದಿದ್ದಾರೆ. ನಾವೇನು ಈ ಮನೆ ಗೆಸ್ಟ್ ಅಥವಾ ವಾಚ್ಮ್ಯಾನ್? ಅವನು ಮನೇಲಿ ಯಾರು ಇರ್ಲಿಲ್ಲ, ಅದಕ್ಕೆ ಪಾರ್ಟಿ ಮಾಡಿ. ಅವನು ನೋಡಿ ಜಾಜಿ ಮೇಡಮ್ ಅವರೇ, ನೀವು ಸಮಾಜ ಸೇವೆ. ಮನೇಲಿ ಗೆಸ್ಟ್ ಬಂದಿರ್ಬೇಕಾದ್ರೆ ಅವ್ರನ್ನ ಬಿಟ್ಟು ಮನೆಯವರೆಲ್ಲರೂ ಟ್ರಿಪ್ ಹೋಗೋದು ಏನ್ ಚೆನ್ನಾಗಿರುತ್ತೆ ನೀವೇ ಹೇಳಿ? ಅಲ್ಲ ಕಣ್ರೆ, ಕಂಡವ್ರ ಮನೆಗೆ ಹೋಗಿ ಕಂಡವ್ರು ಕಟ್ಕೊಂಡು ಪಾರ್ಟಿ ಮಾಡೋದು ಏನ್ರಿ ಚೆನ್ನಾಗಿರುತ್ತೆ? ರಮೇಶ್ ಅವ್ರು ಇಲ್ಲಿಗೆ ಬಂದಿರೋದು ನನ್ನ ಸೋಷಿಯಲ್ ಸರ್ವಿಸ್ ನ ಮೆಚ್ಚಿ. ಅವನು ಏನು ಅವನು ಬೆಂಕಿ ಬಿಟ್ಟು ನಿಮ್ಮ ಸಮಾಜಕ್ಕೆ ಮತ್ತು ನೀವು ಮಾಡುವ ಸಮಾಜ ಸೇವೆಗೆ. ಅಲ್ಲ ಕಣ್ರೆ, ಮನೆಯಲ್ಲಿ ಈ ತರ ಪಾರ್ಟಿ ಮಾಡ್ಬಿಟ್ಟು ಸಮಾಜ ಸೇವೆ ಮಾಡಿ ಅಂತ ಯಾವ ಅಯೋಗ್ಯರು ನಿಮ್ಗೆ ಹೇಳ್ಕೊಟ್ಟಿದ್ದು? ನಿಮ್ಮನ್ನೊಂದೇನು ಪ್ರಯೋಜನ ಇಲ್ಲ. ಚಂಪ ಚಮಚ ಏನಂತಲೇ, ನಾವೆಲ್ಲರೂ ಟ್ರಿಪ್ ಹೋಗ್ಬಿಡೋಣ, ಬಂದ್ ಗೆಸ್ಟ್ಗಳು ಎದ್ರಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಇಲ್ಲಿದ್ದೆಲ್ಲ ಉಳ ಬಿಟ್ಬಿಟ್ಟಲ್ಲೇ. ಈಗ ನೋಡು 40,000 ರೂಪಾಯಿ ಖರ್ಚಿಗೆ ಬಂತು. ಸ್ಟಾಪ್ ದಿಸ್ ನಾನ್ಸೆನ್ಸ್. ಮೊದಲು ಹೋಟೆಲ್ ಬಿಲ್ ನ ಪೇ ಮಾಡಿ. ನಾನ್ ಪೇ ಮಾಡಲ್ಲ ಕಣ್ರೆ. ಇಷ್ಟ್ರ ಮೇಲೂ ನೀವು ಪೇ ಮಾಡ್ಲೇಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಏನ್ ನಿಮ್ ಕಂಡೀಷನ್? ನೀವ್ ಈ ಕ್ಷಣದಿಂದನೇ ಸಮಾಜ ಸೇವೆ ಮಾಡೋದನ್ನ ಬಿಟ್ಬಿಡ್ಬೇಕು. ಓಕೆ ಬಾಬಾ, ನಾನು ಇನ್ಮೇಲಿಂದ ಸೋಷಿಯಲ್ ಸರ್ವಿಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ. ಪ್ರೀತಿ, ಹೋಗು ಸರ್ವ್ ಮಾಡು. ಮನೆಯಲ್ಲಿ ಮತ್ತೆ ಪಾರ್ಟಿ. ಅಕ್ಕಯ್ಯ, ಪಲಾವ್ ಉಪ್ಪು ಬಿಡಿದೀವಿ. ಯಾವನ ಮಾಡಿದ ಉಪ್ಪು ಹಾಕಿಲ್ಲ? ಮಾಡ್ತೀನಿ ನೀನು. ನಿಮಗೆ ಬುದ್ಧಿದೇನ್ರಿ ನೀವು? ಇನ್ನೊಂದ್ಸಲ ಮನೆಯಲ್ಲಿ ಪಾರ್ಟಿ ಮಾಡೋದಂತ ಮಾತು ಕೊಟ್ಟಿದ್ರಿ ತಾನೆ, ಮತ್ತೆ ಯಾಕ್ರಿ ಪಾರ್ಟಿ? ನಾನು ಇನ್ಮೇಲೆ ಕಿಟಿ ಪಾರ್ಟಿ ಮಾಡಲ್ಲ. ಮಹಿಳಾ ಸಂಘಕ್ಕೆ ಹೋಗಿ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅನ್ನೋದು ಎಲ್ಲ ಜನಕ್ಕೂ ಗೊತ್ತಾಗ್ಬೇಕಲ್ಲ ಅಭಿ. ನೀವು ಸ್ವಲ್ಪ ಸುಮ್ಮನೆ ಇದ್ದು ಬಿಡ್ರಿ. ಕೇಳಿಸ್ಕೊಳ್ಳಿ ಅಭಿ, ಅದಕ್ಕೆ ಟಿವಿಯವ್ರನ್ನ ಪೇಪರ್ನವ್ರನ್ನ ಕರೆಸಿ ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ವಿ ನೋಡಿ. ಇದಕ್ಕೆ ನೀವೇ ಪೇ ಮಾಡ್ಬೇಕು. ಇದಕ್ಕೆ ಎಷ್ಟಾಗುತ್ತೆ? ಜಸ್ಟ್ 1 lakh ಅಂತೆ. ವಿಠಲ ವಿಠಲ ಪಾಂಡುರಂಗ ವಿಠಲ.